ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಎಂದಿನಂತೆ ಇಂದು ಕೂಡ ಪುಸ್ತಕ ಓದ್ತಿದ್ದೆ. ಪುಸ್ತಕ ಎಲ್ಲ ಆದ ನಂತರ ನಾನು ಓದಿರುವ ಪುಸ್ತಕದಲ್ಲಿರುವ ಒಂದಷ್ಟು ಸಾಲುಗಳನ್ನ ತಗೊಂಡು ನನ್ನ ತಲೆಯಲ್ಲಿ ಮತ್ತು ನನ್ನ ಮನದಲ್ಲಿ ಮೂಡಿರುವಂತ ಒಂದಷ್ಟು ಸಾಲುಗಳನ್ನ ಸೇರಿಸಿ ಒಂದಷ್ಟು ಸಾಲುಗಳನ್ನ ನಾನು ಬರೆದಿದ್ದೇನೆ. ಅದೇನಪ್ಪಾ ಅಂತಂದ್ರೆ, ಋತುಗಳಿಗೆ ತಕ್ಕಂತೆ ನಿಸರ್ಗವು ಕೂಡ ತನ್ನಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳುತ್ತಾ ಹೋಗುತ್ತದೆ. ಬದಲಾವಣೆಯು ಬದುಕಿನ ಅವಿಭಾಜ್ಯ ಅಂಗವೆನಿಸಿದೆ. ಜೀವನದ ಗುರಿಯು ಪರಿಪೂರ್ಣತೆ ಸಾಧಿಸುವುದೇ ಆಗಿದೆ. ಅಪೂರ್ಣತೆ ಹೋಗಬೇಕಾದರೆ ಪೂರ್ಣತೆ ತಂದುಕೊಳ್ಳುವ ಪ್ರಯತ್ನ ನಿರಂತರವೂ ನಡೆಯಬೇಕಾಗುತ್ತದೆ. ಪರಿಪೂರ್ಣತೆ ಸಾಧಿಸುವ ಪ್ರಯತ್ನದಲ್ಲಿ ಬದಲಾವಣೆ ಇದ್ದೇ ಇರುತ್ತದೆ. ಮನುಷ್ಯನ ವ್ಯವಹಾರದಲ್ಲಿ ಬಹುದೊಡ್ಡ ಬದಲಾವಣೆಗಳು ಬರುತ್ತಲೇ ಇರುತ್ತವೆ. ಆ ಬದಲಾವಣೆಗೆ ಮನುಷ್ಯನು ತನ್ನನ್ನು ಹೊಂದಿಸಿಕೊಳ್ಳಬೇಕು. ತನ್ನನ್ನು ಹೊಂದಿಕೆ ಮಾಡಿಕೊಳ್ಳದೆ ಹೋಗುವ ಮನುಷ್ಯನನ್ನು ಸಂಗತಿಗಳು ಆಚೆ ತಳ್ಳಿ ಮುಂದಕ್ಕೆ ನುಗ್ಗಿಕೊಂಡು ಹೋಗುತ್ತವೆ. ರೈಲಿನ ಟಿಕೆಟು ಇದ್ದರೂ ಅದರ ಸಮಯಕ್ಕೆ ಸರಿಯಾಗಿ ನಿಲ್ದಾಣಕ್ಕೆ ಬರಲಿಲ್ಲದ ಮನುಷ್ಯನನ್ನು ಅದು ಅಲ್ಲಿಯೇ ಬಿಟ್ಟು ಮುಂದಕ್ಕೆ ತೆರಳುತ್ತದೆ. ಬದಲಾವಣೆಯನ್ನು ಜಗತ್ತು ಸೇರದೆ ಇರಬಹುದು, ಆದರೆ ಬದಲಾವಣೆ ಬಿಟ್ಟ ಜಗತ್ತು ಬದಲಾವಣೆಯನ್ನು ಕಂಡಿಲ್ಲ, ಪ್ರಗತಿಯನ್ನು ತಂದುಕೊಂಡಿಲ್ಲ. ಹಾಗಾಗಿ ಈಗ ನಾವು ಬದಲಾಗದೆ ಇದ್ರೂ ತಪ್ಪು, ಬದಲಾಗಿ ಎಲ್ಲಕ್ಕಿಂತ ಮುಂದೆ ಹೋಗ್ತೀನಿ ಅನ್ನೋದು ತಪ್ಪು. ಈ ಎಲ್ಲ ಸಾಲಿನ ಅರ್ಥ, ಬದಲಾವಣೆ ಒಂದು ನಿಸರ್ಗದಲ್ಲಿರುವಂತಹ ಪ್ರಕೃತಿಯಲ್ಲಿರುವಂತಹ ಒಂದು ಚಟುವಟಿಕೆ, ಅದು ಮನುಷ್ಯನಲ್ಲೂ ಇದೆ. ಅದು ಅತಿಯಾಗಿ ಆದ್ರೆ ಕೂಡ ತಪ್ಪಾಗುತ್ತೆ, ಆಗದೆ ಇದ್ರೂ ತಪ್ಪಾಗುತ್ತೆ. ನಾವು ನಿಯಮಿತವಾಗಿ ಎಷ್ಟಿರ್ಬೇಕು ಅಷ್ಟನ್ನ ಆಗ್ಬೇಕು. ಬದಲಾವಣೆಯನ್ನ ನಮ್ಮ ಜೀವನದಲ್ಲಿ ತಂದುಕೊಂಡಾಗ್ಲೇ ನಾವು ನಮ್ಮ ಹೊಸ ಕನಸುಗಳನ್ನ ಕಾಣಕ್ಕ ನಮ್ಗೆ ಸಹಾಯ ಆಗತ್ತಾ, ಹೊಸ ಯೋಚನೆ ಮಾಡಕ್ಕೆ ಅನುಕೂಲಗಳನ್ನ ನಾವು ಕಾಣ್ತೀವಿ. ಇವಾಗ ಹೊಸ ಯೋಚನೆ ಅಂದ್ರೇನು, ಆಗಿನ ಕಾಲದಲ್ಲಿ ಮಡಿಕೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಇವಾಗ ಮಡಿಕೆಯಲ್ಲಿ ಮಾಡ್ತಿದ್ದಾರೆ ಇಲ್ಲ, ಮಡಿಕೆಯಲ್ಲಿ ಮಾಡಿದ್ರು ಕೂಡ ಅದರಲ್ಲಿ ಹೊಸ ನಿಯಮಗಳನ್ನ ತಂದಿದ್ದಾರೆ. ಸೊ ಹಂಗೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾರೋ ಅದೂನು ನಮ್ಮ ತಲೆಯಲ್ಲಿ ಇರುತ್ತೆ. ಹೊಸದನ್ನು ಸಹ ನಾವು ಕಲಿಯಕ್ಕೆ ಆಗತ್ತೆ. ಹಾಗಾಗಿ ಬದಲಾವಣೆ ಅಗತ್ಯ. ಬದಲಾವಣೆಯನ್ನ ನೀವು ನಿಯಮವಾಗಿ ಆಗಿ, ಅತಿಯಾಗಿ ಆಗಕ್ ಹೋಗ್ಬೇಡಿ, ಅತಿ ಕಡಿಮೆನೂ ಆಗಕ್ ಹೋಗ್ಬೇಡಿ. ಸಮಾನವಾದ ಒಂದು ರೇಖೆ ಅಂತಾರಲ್ಲ, ಆ ರೀತಿಯಲ್ಲೇ ನೀವು ಬದಲಾವಣೆಯನ್ನ ತಂದುಕೊಂಡ್ರೆ ಮಾತ್ರ ನೀವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಈ ಸಾಲುಗಳನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.